ಗೊತ್ತಿಲ್ಲ, ನಿನ್ನೆ ಸುದ್ದಿ ಹಳೇದದ. ಶೆಟ್ಟರ್ ಹೋಗ್ಬಿಟ್ರು, ಗೊತ್ತಿಲ್ಲ ಎಲ್ಲಿ ನಿಲ್ತಾರ. ಯಾರು ಬಿಜೆಪಿ ಅವ್ರು ನಿಲ್ಲೇಬೇಕ್ರಿ, ಬೆಳಗಾಂಕು ನಿಲ್ಬೇಕು, ಎಲ್ಲಾರು ನಿಲ್ಲೇಬೇಕು. ಅವ್ನ ಎಲ್ಲಿ ಬಿಡುದು ನಿಲ್ಲುದು ಅವ್ರಿಗೆ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಈಗ ಅದ್ರ ಬಗ್ಗೆ ನಾವ್ ಹೇಳಿಕ್ ಆಗಲ್ಲ, ಎಲ್ಲಿ ನಿಲ್ತಾರೋ ಹೆಂಗ್ ನಿಲ್ತಾರಂತ. ಅದ್ ನಮ್ ಸಂಪಟ್ಟ ವಿಷಯ ಅಲ್ಲ ಅದು. ನೋಡೋಣ, ಚುನಾವಣೆ ಬಂದಾಗ ನೋಡೋಣ. ಈಗ ಹೇಳಿಕ್ ಆಗೋಲ್ಲ ಯಾರು ಯಾವ ಕಡೆ ಆಗ್ತಾರಂತ. ಸರ್, ಈಗ ಅಸೆಂಬ್ಲಿ ಎಲೆಕ್ಷನ್ ಟೈಮ್ ಬಹಳಷ್ಟು ಜನ ಬಿಜೆಪಿ ಅವರು ಈಗ ಎಕ್ಸ್ಪೆಕ್ಟ್ ಮಾಡದೆ ಇದ್ದವರೆಲ್ಲರೂ ಕಾಂಗ್ರೆಸ್ ಬಂದಿದ್ರು ಸರ್. ಬೊಮ್ಮಾಯಿ ಅವ್ರು ಏನ್ ಹೇಳ್ತಾರ, ಬಹಳ ದೊಡ್ಡ ರಾಜಕೀಯ ಕ್ರಾಂತಿ ಆಕೈತಿ ಅಂತ. ನೆಕ್ಸ್ಟ್ ಟಾರ್ಗೆಟ್ ಸೌದಿ ಅಂತ ಒಂದ್ ಮಾತು ಕೇಳಿ ಬರುತ್ತೆ ಸರ್. ಹಂಗ ಏನ್ ಸರ್ ತಮ್ಗ ಅನ್ಸಿರೋ ಪ್ರಕಾರ? ನೋಡಿ, ಯಾರು ಹೋಗ್ತಾರ ಬಿಡ್ತಾರ ನಾವೇ ನಮ್ ಕೈಯಲ್ಲಿಲ್ಲ. ಅವ್ರು ಹೋಗು ಮನಸಿದ್ರೆ ನಾವ್ ತಡಿಲಿಕ್ಕೆ ಆಗೋಲ್ಲ. ಹೋಗ್ಬೇಕಂದ್ರ ನಾವ್ ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಜಗದೀಶ್ ಶೆಟ್ಟರ್ ಅವ್ರು ಹೋಗಿದಾರ ಅಷ್ಟೇ. ಈಗ ಮುಂದೆ ಯಾರು ಹೋಗ್ತಾರ ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಇರ್ತಾರ, ನಮ್ದು ಅಷ್ಟೇ ಆಶಾಭಾವನೆ. ಕಾಂಗ್ರೆಸ್ ಉಸಿರುಗಟ್ಟು ವಾತಾವರಣ ಆಗಿತ್ತು. ಮತ್ತ ಅಲ್ಲಿಂದ ಯಾಕೆ ಬಂದ್ರ ಅವ್ರು? ಅವಾಗ ಬರ್ತಾಗ ಏನಾಯ್ತು, ಅಲ್ಲೇ ಅದು ಸೇಮ್ ಆಗಿತ್ತಲ್ಲ. ವೇಟ್ ಮಾಡ್ಬೇಕಾಗಿತ್ತು, ಆದ್ರೆ ಬೇಗ ಹೋಗಿದಾರೆ, ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಅವ್ರಿಗೆ ಅವ್ರು ಬಿಟ್ಟ ವಿಚಾರ. ಪರಿಸ್ಥಿತಿ ತಕ್ಕಂಗೆ ಕಾಂಗ್ರೆಸ್ ಪಕ್ಷ ಉಪಯೋಗಿಸ್ಬೇಕು ಮಾಡ್ಕೋದೇ ಇಲ್ಲ. ಸೊ ಇದು ಪಕ್ಷ ನಮ್ದೇ ಪಕ್ಷ ಇದೆ, ನಮ್ದೇ ಅಂತ ಒಂದು ವೋಟ್ ಬ್ಯಾಂಕ್ ಇದೆ, ನಮ್ದು ಇದೆ. ಸೊ ಅವರಿಂದ ಬಂದಿದ್ದೆ ಇವ್ರಿಂದ ಬಂದ ಹೇಳಲಿಕ್ಕೆ ಆಗೋಲ್ಲ. ಸೊ ನಾವೇ ನಮ್ ಸ್ವಂತ ಶಕ್ತಿ ಮೇಲೆ ಗೆದ್ದಿದ್ದೀವಿ, ಪಕ್ಷದ ಶಕ್ತಿ ಮೇಲೆ ಗೆದ್ದಿದ್ದೀವಿ. ಸೊ ಹಾಗೆ ಹೇಳಿಕ್ ಆಗೋಲ್ಲ ಅವರಿಂದ ಗೆದ್ದೀವಿ ಇವರಿಂದ ಗೆದ್ದೀವಿ ಅಂತ. ಪಕ್ಷದಿಂದ ಗೆದ್ದೀವಿ ಅಷ್ಟೇ. ಲೋಕಸಭಾ ಚುನಾವಣೆ ಒಂದ್ ವ್ಯಕ್ತಿಯಿಂದ ಆಗೋಲ್ಲ, ಹೌದು ಪಕ್ಷ ಇದೆ, ಪಕ್ಷ ಲೆಕ್ಕ ಹಿಡಿದ ಅಲ್ಲಿ. ಸತೀಶ್ ಜಾರಕಿಹೊಳಿ, ಜಗದೀಶ್ ಶೆಟ್ಟರ್ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. ಪಕ್ಷ ದೊಡ್ಡದು, ಪಕ್ಷ ಲೆಕ್ಕ ಆಗ್ಬೇಕು. ಒಬ್ಬರಿಂದ ಏನು ಮಾಡ್ಲಿಕ್ಕೆ ಆಗಲ್ಲ, ಪಕ್ಷ ದೊಡ್ಡದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.